ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮಗೆ ತಂಬ್ಲೈನ್ ಹಾಗೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಈಗಾಗಲೇ ನಿಮಗೆ ತಂಬ್ಲೈನ್ ಹಾಗೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ನಿಮ್ಮ ಒಂದು ಮೊಬೈಲ್ ನಲ್ಲಿ ತುಂಬಾ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಲಿ ಆಡ್ಸ್ ಬರುತ್ತೆ. ಅದೇ ರೀತಿಯಾಗಿ ಮೊಬೈಲ್ ಅನ್ನ ಓಪನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಮೊಬೈಲ್ ನಲ್ಲಿ ಈ ಎರಡು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ಇನ್ಮೇಲಿಂದ ಅಡ್ವರ್ಟೈಸ್ಮೆಂಟ್ಸ್ ಬರೋದಾದ್ರೆ ಸ್ಟಾಪ್ ಆಗುತ್ತೆ. ಏನು ಒಂದು ಎರಡು ಸೆಟ್ಟಿಂಗ್ಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂತ ತನಕ ನೋಡಿ. ವಿಡಿಯೋವನ್ನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರಹದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗಿದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದಕ್ಕಾಗಿ ಫಸ್ಟ್ ಇಂಪಾರ್ಟೆಂಟ್ ಆದಂತಹ ಸೆಟ್ಟಿಂಗ್ ಬರ್ತಿದೆ. ಇದಕ್ಕಾಗಿ ನಿಮ್ಮ ಒಂದು ಮೊಬೈಲ್ ನ ಡಿಫಾಲ್ಟ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಗೈಸ್, ಒಂದು ಬಾರಿ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಈ ಒಂದು ಜಾಗದಲ್ಲಿ ಕನೆಕ್ಷನ್ಸ್ ಅಂತ ಹೇಳಿರುತ್ತೆ. ಕೆಲವೊಂದು ಮೊಬೈಲ್ ನಲ್ಲಿ ಕೆಳಗಡೆ ಆದ್ರೆ ಕೆಲವೊಂದು ಮೊಬೈಲ್ ನಲ್ಲಿ ನೆಟ್ವರ್ಕ್ ಅಂಡ್ ಕನೆಕ್ಷನ್ಸ್ ಅಂತ ಸಹ ಇರುತ್ತೆ. ನೀವು ಅದನ್ನ ಜಸ್ಟ್ ಇದನ್ನ ಓಪನ್ ಮಾಡ್ಕೊಳ್ಳಿ. ಒಂದು ಬಾರಿ ಓಪನ್ ಮಾಡಿ ಈ ಒಂದು ಜಾಗದಲ್ಲಿ ಮೋರ್ ಕನೆಕ್ಷನ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಒನ್ಸ್ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಇಲ್ಲಾಂದ್ರೆ DNS ಅಂತ ಹೇಳಿರುತ್ತೆ. ಇನ್ ಕೇಸ್ ಈ ಒಂದು ಆಪ್ಷನ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಅದ್ರ ಡೈರೆಕ್ಟ್ ಆಗಿ ಸರ್ಚ್ ಮಾಡಿ DNS ಅಂತ ಹೇಳಿ. ಸೆಟ್ಟಿಂಗ್ಸ್ ಅಲ್ಲಿ ಬಂದು ಸರ್ಚ್ ಮಾಡಿದ್ರ ಅಂತ ಹೇಳಿದ್ರೆ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿ ಈ ಒಂದು ಪೇಜ್ ಗೆ ಬರ್ತೀರಾ. ಇಲ್ಲಾಂದ್ರೆ ಪ್ರೈವೇಟ್ DNS ಅಂತ ಇದೆಯಲ್ವ, ಇದನ್ನ ಕ್ಲಿಕ್ ಮಾಡಿ. ನಂತರ ಒಂದು ಜಾಗದಲ್ಲಿ ಎಲ್ಲರ ಮೊಬೈಲ್ ನಲ್ಲಿ ಸಹ ಆಫ್ ಆಗಾದ್ರೆ ಇರುತ್ತೆ. ನೀವು ಆದ್ರೆ ಇಲ್ಲಾದ್ರೆ ಪ್ರೈವೇಟ್ DNS ಪ್ರೊವೈಡರ್ ಹೋಸ್ಟ್ ನೇಮ್ ಅಂತ ಇದೆಯಲ್ವ, ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿ ಈ ಒಂದು ಜಾಗದಲ್ಲಿ ನಿಮ್ಗಾದ್ರೆ ಎಂಟಿ ಇರುತ್ತೆ. ಒಂದು ಜಾಗದಲ್ಲಿ ಏನು ಸಹ ಇರೋದಿಲ್ಲ. ನೀವಾದ್ರೆ ಇದನ್ನಾದ್ರೆ ಹಾಕಿ ಗಾಯ್ಸ್. ನೀವಾದ್ರೆ ಈ ಒಂದು ಟೆಕ್ಸ್ಟ್ ಅನ್ನ ಇಲ್ಲಾದ್ರೆ ಹಾಕಿ dns.adgot.com ಅಂತ ಹೇಳಿ ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿದೆ. ಇದನ್ನಾದ್ರೆ ನೀವಾದ್ರೆ ಪ್ರೈವೇಟ್ DNS ಪ್ರೊವೈಡರ್ ಹೋಸ್ಟ್ ನೇಮ್ ಅಲ್ಲಾದ್ರೆ ಇದನ್ನ ಹಾಕಿ ಸೇವ್ ಮಾಡಿ. ಒಂದು ಬಾರಿ ಸೇವ್ ಮಾಡಿ ನಿಮ್ಮ ಒಂದು ಮೊಬೈಲ್ ಅನ್ನ ರಿಬೋಟ್ ಮಾಡಿ. ಒನ್ಸ್ ರಿಬೋಟ್ ಮಾಡಿ ಲಿಟ್ರಲಿ ಅಡ್ವರ್ಟೈಸ್ಮೆಂಟ್ಸ್ ಬರೋದಾದ್ರೆ ಸ್ಟಾಪ್ ಆಗುತ್ತೆ. ಈ ರೀತಿ ಹಾಗಾದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಬರೋದನ್ನ ಸ್ಟಾಪ್ ಮಾಡಬಹುದು. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಸೆಟ್ಟಿಂಗ್ ಬರ್ತಿದೆ. ಅದಕ್ಕಾಗಿ ನೀವು ಅದ್ರ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿರುತ್ತೆ. ಅದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಅಪ್ಲಿಕೇಶನ್ ಇಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂದ್ರೆ, ಕೆಲವೊಂದು ಅಪ್ಲಿಕೇಶನ್ ಗಳಿಗೆ ಡಾಟಾನ ಒಂದು ಅವಶ್ಯಕತೆನೇ ಇರೋದಿಲ್ಲ. ಡಾಟಾ ಆದ್ರೆ ಸಪ್ಲೈ ಆಗ್ತಿರುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಆದ್ರೆ ಸಿಕ್ಕಾಪಟ್ಟೆ ಬರ್ತಿರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ MX ಪ್ಲೇಯರ್ ಆದ್ರೆ ಇಂಟರ್ನೆಟ್ ನ ಅವಶ್ಯಕತೆನೇ ಇಲ್ಲ, ಬಟ್ ಸ್ಟಿಲ್ ಇಂಟರ್ನೆಟ್ ನ ಆಕ್ಸೆಸ್ ತಗೊಂಡು ಅಡ್ವರ್ಟೈಸ್ಮೆಂಟ್ಸ್ ಆದ್ರೆ ಸಿಕ್ಕಾಪಟ್ಟೆ ಬರುತ್ತೆ. ರೀತಿಯಾಗಿ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಗಳಿಗೆ ಡಾಟಾ ಸಪ್ಲೈ ಆಗುತ್ತೆ ಅಲ್ವಾ, ಅದನ್ನ ನೀವು ಸ್ಟಾಪ್ ಮಾಡಿ ಅಡ್ವರ್ಟೈಸ್ಮೆಂಟ್ಸ್ ಬರೋದನ್ನ ಸಹ ಸ್ಟಾಪ್ ಮಾಡಬಹುದು. ಹೇಗೆ ಅಂತ ಹೇಳಿ ಕೇಳ್ತೀರಾ ಅಂದ್ರೆ, ಈಗ ಡೌನ್ಲೋಡ್ ಮಾಡಿದ್ರೆ ಅಲ್ವಾ ಅಪ್ಲಿಕೇಶನ್, ಅದನ್ನ ಓಪನ್ ಮಾಡಿ. ಒನ್ಸ್ ಓಪನ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಇದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಫ್ ಅಲ್ಲಿ ಇರುತ್ತೆ, ಇದನ್ನ ಆನ್ ಮಾಡಿ. ಒಂದು ಬಾರಿ ಆನ್ ಮಾಡ್ಕೊಳ್ಳಿ. ನಂತರ ಒಂದು ಜಾಗದಲ್ಲಿ ಆಪ್ಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಒನ್ಸ್ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿರುವಂತಹ ಎಲ್ಲ ಅಪ್ಲಿಕೇಶನ್ ಗಳಾದ್ರೆ ಇಲ್ಲಾದ್ರೆ ಶೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ಒಂದು ಅಪ್ಲಿಕೇಶನ್ ಗಳಿಗೆ ಡಾಟಾ ಸಪ್ಲೈ ಹೋಗೋದು ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಳ್ತಿರೋ ಒಂದು ಅಪ್ಲಿಕೇಶನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಆಪ್ಷನ್ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡಿ. ನಂತರ ವೈಫೈ ಆಪ್ಷನ್ ಅನ್ನ ಸಹ ಸ್ಟಾಪ್ ಮಾಡ್ಕೊಳ್ಳಿ. ಅಂದ್ರೆ ವೈಫೈ ಇಂದ ಇಂಟರ್ನೆಟ್ ಬರಬಾರ್ದು. ಅದೇ ರೀತಿಯಾಗಿ ನಾರ್ಮಲ್ ನಿಮ್ಮ ಒಂದು ಮೊಬೈಲ್ ಡಿಫಾಲ್ಟ್ ಇಂಟರ್ನೆಟ್ ಇರುತ್ತೆ ಅಲ್ವಾ, ಅದು ಸಹ ಸಪ್ಲೈ ಆಗೋ ರೀತಿಯಾಗಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ವಾಟ್ಸ್ಆಪ್ ಆಗಿರ್ಲಿ ಅಥವಾ ಫೇಸ್ಬುಕ್ ಆಗಿರ್ಲಿ ಯೂಟ್ಯೂಬ್ ಗೆ ಮಾಡ್ಲಿಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಇಂಟರ್ನೆಟ್ ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ ಯಾವ್ದು ಸಹ ವರ್ಕ್ ಆಗೋದಿಲ್ಲ. ಒಂದು ರೀಸನ್ ಗಾಗಿ ಅವಶ್ಯಕತೆ ಇರೋದಿಲ್ವಲ್ಲ. ಈಗ MX ಪ್ಲೇಯರ್ ಗೆ ಏನು ಸಹ ಅವಶ್ಯಕತೆ ಇಲ್ಲ ಇಂಟರ್ನೆಟ್ ನ ಅವಶ್ಯಕತೆ, ಆದ್ರೂ ಸಹ ಇಂಟರ್ನೆಟ್ ನ ಆಕ್ಸೆಸ್ ಅನ್ನ ತಗೊಂಡು ಅಡ್ವರ್ಟೈಸ್ಮೆಂಟ್ ಶೋ ಆಗ್ತಿರುತ್ತೆ. ಒಂದು ರೀಸನ್ ಗಾಗಿ ಈ ರೀತಿಯಾಗಿ ಆಫ್ ಮಾಡ್ಕೊಳ್ಳಿ. ಸರಿಯಾಗಿ ಚೆಕ್ ಮಾಡ್ಕೊಂಡು ಯಾವ ಅಪ್ಲಿಕೇಶನ್ ಗಳಿಗೆ ಇಂಟರ್ನೆಟ್ ನ ಅವಶ್ಯಕತೆ ಇರೋದಿಲ್ವೋ ಒಂದು ಅಪ್ಲಿಕೇಶನ್ ಗಳಿಗೆ ಈ ರೀತಿಯಾಗಿ ಡಾಟಾ ಸಪ್ಲೈನ ಸ್ಟಾಪ್ ಮಾಡಿ. ಈ ಎರಡು ಮೆಥಡ್ಸ್ ಅನ್ನು ಸಹ ಫಾಲೋ ಮಾಡಿ ಲಿಟ್ರಲಿ ಅಡ್ವರ್ಟೈಸ್ಮೆಂಟ್ಸ್ ಬರೋದಾದ್ರೆ ಸ್ಟಾಪ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಹೇಗೆ ಸ್ಟಾಪ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿನ ತಿಳಿಸ್ಕೊಡಿದೀನಿ ಅಂತ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.